ಒಡೆದಿರೋ ಇಮ್ಮಡಿಗಳು ಹೆಣ್ಮಕ್ಳಿಗೆ ಜಾಸ್ತಿ, ಬಿಕಾಸ್ ನೀರಲ್ಲಿ ಹೆಚ್ಚಾಗಿರ್ತಾರೆ ಆ್ಯಂಡ್ ತುಂಬ ಓಡಾಡ್ತಾ ಇರ್ತಾರೆ, ಮನೆಯಲ್ಲಾಗಿರ್ಬೋದು ಟೆರೆಸಲ್ಲಾಗಿರ್ಬೋದು. ಸೊ ಓಡಾಡೋದ್ರಿಂದ ಬರೀ ಕಾಲಲ್ಲಿ ಸೊ ಒಡೆದಿರೋ ಇಮ್ಮಡಿಗಳು ಜಾಸ್ತಿ ಆ್ಯಂಡ್ ತುಂಬ ಡ್ರೈನೆಸ್ಸಿಂದ ಆಗಿರ್ಬೋದು ಆ್ಯಂಡ್ ಕೆಲವೊಂದ್ಸತಿ ಬ್ಲೀಡ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಮುಜುಗರ ಕೂಡ ಪಡ್ತಾ ಇರ್ತಾರೆ ಆ್ಯಂಡ್ ಇದು ನಾನಾ ರೀತಿಯ ಡೆಫಿಷಿಯನ್ಸಿಯಿಂದನೂ ಕೆಲವೊಂದ್ಸತಿ ಆಗಿರುತ್ತೆ. ಸೊ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಹೇಗೆ ಈಸಿಯಾಗಿ ಅಂತಂದರೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಇದನ್ನು ಹೋಗ್ಲಾಡ್ಸೋದಕ್ಕೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಒಡೆದಿರೋ ಇಮ್ಮಡಿಗಳಿಗೆ ಬೇಕಾಗಿರುವ ಸಾಮಗ್ರಿಗಳು ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ವ್ಯಾಸ್ಲಿನ್, ವಿಟಮಿನ್ ಇ ಕ್ಯಾಪ್ಸೂಲ್, ಕರ್ಪೂರ. ನೋಡಿದ್ರಲ್ಲ ವೀಕ್ಷಕರು ಏನೆಲ್ಲ ಸಾಮಗ್ರಿಗಳು ಬೇಕು ಒಡೆದಿರೋ ಇಮ್ಮಡಿಗಳಿಗೆ ಅಂತ. ಸೊ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಒಂದು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಸೊ ನೀರು ಕುದೀತಾ ಇದೆ, ಅಂದರೆ ಸ್ವಲ್ಪ ಬಿಸಿ ಆಗಿದೆ. ಸೊ ಅದಕ್ಕೆ ನಾನು ಒಂದು ಕಪ್ಪನ್ನು ಅದರೊಳಗಡೆ ಇಡ್ತಾ ಇದ್ದೀನಿ. ಸೊ ಆ ಕಪ್ಗೆ ನಾನು 2 ರಿಂದ 3 ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಾಸಿವೆ ಎಣ್ಣೆನ ಯಾಕೆ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಈ ಸಾಸಿವೆ ಎಣ್ಣೆ ಅನ್ನೋದು ಅಂದರೆ ಮಸ್ಟರ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಒಂದು ಆಯಿಂಟ್ಮೆಂಟ್ನ ರೀತಿ ಕೆಲಸ ಮಾಡುತ್ತೆ. ಸೊ ಇದು ನಾರ್ಮಲ್ ಆಗಿ ನೀವು ತಗೊಂಡು ಹಚ್ಕೊಂಡ್ರೂ ಕೂಡ ಒಡೆದಿರುವಂಥ ಸ್ಕಿನ್ಗಳು ತುಂಬಾ ಸಾಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನೀಗ ಕೊಬ್ಬರಿ ಎಣ್ಣೆನ ಒಂದು 3 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಯೂಸರ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಸ್ಕಿನ್ನನ್ನು ರಿಫ್ರೆಶ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ತುಂಬ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ತೇವಾಂಶ ಇರೋ ಹಾಗೆ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಸ್ಕಿನ್ನನ್ನು ತುಂಬಾ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಇದಕ್ಕೆ ನಾನೀಗ 1 ಸ್ಪೂನಷ್ಟು ವ್ಯಾಸ್ಲಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ವ್ಯಾಸ್ಲಿನ್ ಯಾಕೆ ಅಂತಂದರೆ ನಮ್ಮ ಸ್ಕಿನ್ ಮೇಲಿನ ಮಾಯಿಶ್ಚರನ್ನು ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ವಿಟಮಿನ್ ಇ ಕ್ಯಾಪ್ಸೂಲ್ ಯಾಕೆ ಅಂತಂದರೆ ಹೆಸರಲ್ಲೇ ಇದೆ ವಿಟಮಿನ್ ಇ ಅನ್ನೋದು. ಸೊ ವಿಟಮಿನ್ ಇ ಅಂಶ ನಮ್ಮ ಸ್ಕಿನ್ನಿಗೆ ತುಂಬಾ ಬೇಕಾಗಿರುವಂಥದ್ದು. ಸೊ ಈ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಇಮ್ಮಡಿ ಆಗಿರ್ಬೋದು, ಯಾವುದೇ ರೀತಿಯ ಸ್ಕಿನ್ ಆಗಿರ್ಬೋದು ಕೂಡ ನಮ್ಮ ತುಂಬಾ ಹೆಲ್ದಿ ಆಗಿರುತ್ತೆ ಅಂತಲೇ ಹೇಳಬಹುದು. ಸೊ ಫೈನಲ್ ಆಗಿ ನಾನೀಗ ಕರ್ಪೂರನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕರ್ಪೂರ ಯಾಕೆ ಅಂತಂದರೆ ಇದೊಂದು ಪೇಯ್ನ್ ಕಿಲ್ಲರ್ನ ರೀತಿ ಹೆಲ್ಪ್ ಮಾಡುತ್ತೆ. ಸೊ ಇಮ್ಮಡಿಯಲ್ಲಿ ಏನಾದರೂ ಪೇಯ್ನ್ ಇದ್ದರೆ, ಅದು ತುಂಬಾ ಒಡೆದಿರುತ್ತೆ, ಆ ಸ್ಕಿನ್ ಎಲ್ಲ ಕೆಲವೊಂದ್ಸತಿ ಪೀಲ್ ಆಗಿ ಪೇಯ್ನ್ ಆಗ್ತಾ ಇರುತ್ತೆ. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಯ್ನ್ ಆಗಿ ಇದು ಒಂದು ಕರ್ಪೂರ ಅನ್ನೋದು ಪೇಯ್ನ್ ಕಿಲ್ಲರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲವನ್ನು ಹಾಕಿ ನೀಟಾಗಿ ಅದು ಮೆಲ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. ಒಂದು 2 ನಿಮಿಷ ಬಿಸಿ ಆಗಲಿ. ಸೊ ಕರ್ಪೂರ ಆಗಿರ್ಬೋದು, ಈ ವ್ಯಾಸ್ಲಿನ್ ಆಗಿರ್ಬೋದು ಎಲ್ಲವೂ ಕಂಪ್ಲೀಟಾಗಿ ಮೆಲ್ಟ್ ಆಗಿ ಆ ಆಯಿಲ್ ಏನು ಹಾಕಿದ್ದೀವಲ್ಲ ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಈಗ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಸೊ ಆಫ್ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಆ ಕಪ್ ಏನು ಎಕ್ಸ್ಟ್ರಾ ಇಟ್ಟಿದ್ದೀವಲ್ಲ ಅದನ್ನು ತೆಗೆದುಕೊಳ್ಳೋಣ. ಸೊ ನಮಗೆ ಈ ರೀತಿಯಾದ ಒಂದು ಕ್ರೀಮ್ ಅಥವಾ ಸೆರಮ್ ರೀತಿ ಒಂದು ಸಿಗುತ್ತೆ. ಸೊ ಇದು ನಾರ್ಮಲ್ ಆಗಿ ಈಗ ಸ್ವಲ್ಪ ಆಯಿಲಿ ಆಗಿದೆ. ಇದನ್ನ ನೀವು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡೋದ್ರಿಂದ ಇದು ಮತ್ತೆ ನಿಮಗೆ ವ್ಯಾಸ್ಲಿನ್ನ ರೀತಿ ಗಟ್ಟಿ ಆಗುತ್ತೆ. ಸೊ ಈ ಗಟ್ಟಿಯಾಗಿರೋ ವ್ಯಾಸ್ಲಿನ್ ಅಂತಹ ಈ ಮಾಯಿಶ್ಚರೈಸರನ್ನು ಅಥವಾ ಈ ಕ್ರೀಮನ್ನು ನೀವೇನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು ಸ್ವಲ್ಪ ತಗೊಂಡು ಜಸ್ಟ್ ಹೀಗೆ ತಗೊಂಡು ನಿಮ್ಮ ಇಮ್ಮಡಿಗಳಿಗೆ ಕ್ಲೀನಾಗಿ ಹಚ್ಚಿ, ವಾಶ್ ಮಾಡಿರುವಂಥ ಇಮ್ಮಡಿಗಳಿಗೆ ಕ್ಲೀನಾಗಿ ಹಚ್ಚಿ ಸಾಕ್ಸನ್ನು ಹಾಕ್ಕೊಂಡು ಮಲಗೋದ್ರಿಂದ ಯಾವುದೇ ರೀತಿಯ ಇಮ್ಮಡಿ ನಿಮಗೆ ಹೊಡೆದಿದ್ರು ಕೂಡ ಇದನ್ನು ನೀವು ಕನ್ಸಿಸ್ಟೆಂಟಾಗಿ ಹಚ್ತಾ ಬಂದರೆ ಒಂದು
ಒಂದು 15-20 ದಿನದಲ್ಲೇ ನೀವು ಡಿಫ್ರೆನ್ಸನ್ನು ನೋಡಬಹುದು. ಆ್ಯಂಡ್ ಹೆಣ್ಮಕ್ಳು ಮೇಯ್ನ್ ಆಗಿ ಬರೀ ವ್ಯಾಸಲಿನನ್ನು ಹಚ್ಕೊಂಡು ಮಲ್ಕೊಳ್ತೀರಾ, ಸೊ ಅದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ಬೋದು, ಸ್ವಲ್ಪ ಸಾಫ್ಟ್ ಫೀಲ್ ಮಾಡಿಸ್ಬೋದು. ಬಟ್ ಕಂಪ್ಲೀಟ್ ಆಗಿ ನಿಮಗೆ ಏನೆಲ್ಲ ಇಮ್ಮಡಿ ಹೊಡೆದಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಹೋಗಬೇಕು, ಸ್ಕಿನ್ ತುಂಬಾ ರಿಫ್ರೆಶ್ ಆಗಬೇಕು, ತುಂಬಾ ಸಾಫ್ಟ್ ಆಗಬೇಕು. ಆ್ಯಂಡ್ ಆ ಮಾರ್ಕ್ಗಳು, ಆ ಬ್ಲೀಡಿಂಗ್ ಏನೆಲ್ಲ ಇದೆಯಲ್ಲ ಕಂಪ್ಲೀಟ್ ಆಗಿ ಹೋಗೋದಕ್ಕೆ ಈ ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಎಲ್ಲವೂ ನಾವು ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಅಂತಾನೆ ಹೇಳಬಹುದು. ಇವತ್ತಿನ ಕಿಚನ್ ಟಿಪ್ ಏನಪ್ಪ ಅಂತಂದರೆ, ನಾರ್ಮಲ್ ಆಗಿ ನಾವು ಮೊಟ್ಟೆಗಳನ್ನು ಬೇಯಿಸಬೇಕಾದ್ರೆ ಅಂದರೆ ಎಗ್ಗನ್ನು ನಾವು ಬಾಯ್ಲ್ ಮಾಡಬೇಕಾದ್ರೆ ಕೆಲವೊಂದ್ಸತಿ ಅದು ಹೊಡೆದು ಅದರ ಒಳಗಿರುವಂಥ ಅಂಶಗಳೆಲ್ಲ ಆಚೆ ಬಂದು ಒಂಥರ ಗಲೀಜಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಹೊಡಿತಿರೋ ನೀಟಾಗಿ ಮೊಟ್ಟೆಗಳನ್ನು ಬೇಯಿಸಬೇಕು ಅಂತಂದರೆ ನಾವು ಪಾತ್ರೆಯಲ್ಲಿ ನೀರು ಹಾಕಿ ಮೊಟ್ಟೆಯನ್ನು ಇಟ್ಟಬೇಕಾದ್ರೆ ಆ್ಯಂಡ್ ಮೊಟ್ಟೆಯನ್ನು ಬಿಸಿ ಮಾಡೋದಕ್ಕೆ ಇಡಬೇಕಾದ್ರೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು 1 ಸ್ಪೂನ್ ಹಾಕೋದ್ರಿಂದ ಯಾವುದೇ ರೀತಿಯ ಮೊಟ್ಟೆ ಒಡೆಯೋದಿಲ್ಲ, ಕ್ಲೀನಾಗಿ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು. ನೀವು ಸಹ ನೆಕ್ಸ್ಟ್ ಟೈಮ್ ಮೊಟ್ಟೆ ಬೇಯಿಸಬೇಕಾದ್ರೆ ಈ ಟಿಪ್ಪನ್ನು ಟ್ರೈ ಮಾಡಿ. ಮತ್ತಷ್ಟು ಇದೇ ರೀತಿಯ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.